ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ಕಲರ್ಸ್ ಕನ್ನಡ ಚಾನಲಲ್ಲಿ ಬರುವಂಥ ಎಲ್ಲ ಒಂದು ಸೀರಿಯಲ್ಸ್ TRP ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಾರ ಯಾವ ಸೀರಿಯಲ್ ಟಾಪಲ್ಲಿದೆ, ಯಾವ ಸೀರಿಯಲ್ ಬಾಟಮಲ್ಲಿದೆ ಅಂತ ನೋಡೋಣ. ಸೊ ಹೋದ ವಾರಕ್ಕೆ ಈ ವಾರಕ್ಕೆ ಏನು ಡಿಫ್ರೆನ್ಸ್ ಇದೆ ಏನು ಅಂತಲ್ಲ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ತಡ ಮಾಡಲಿದ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟಿಗೆ 6 ಗಂಟೆ ಸ್ಲಾಟ್ ಇರೋದು ಚುಕ್ಕಿತಾರೆ ಅಂತ. ಸೊ ಹೊಸ ಸೀರಿಯಲ್ ಇದು. ಸೊ ಸ್ಟಾರ್ಟಾಗಿ ಒಂದು 2-3 ತಿಂಗಳಾಯಿತು. ಸೊ ಆದರೂ ಕೂಡ ಇದ್ರ ಒಂದು TRP ಜಾಸ್ತಿ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಅರ್ಬನ್ ಮತ್ತು ರೂರಲ್ ಎರಡು ಸೇರಿ 2.0 ಇದೆ. ಬಟ್ ಬರೀ ಅರ್ಬನ್ನ ತೊಗೊಂಡ್ರೆ 2.1 ಇದೆ. ಸೊ ಕ್ಯಾಲ್ಕುಲೇಷನ್ ನೋಡಿ ಯಾವ ಥರ ಬಂದಿದೆ ಅಂತ. ಸೊ ಅದಾದಮೇಲೆ ಸೆಕೆಂಡ್ ನೋಡೋದು ನಾವು ಕೆಂಡಸಂಪಿಗೆ. ಸೊ ಕೆಂಡಸಂಪಿಗೆ ಅರ್ಬನ್ ಮತ್ತು ರೂರಲ್ ಎರಡು ಸೇರಿ 3.2 ಇದೆ. ಬಟ್ ಬರೀ ಅರ್ಬನ್ 3.3 ಇದೆ. ಸೊ ನೆಕ್ಸ್ಟ್ ಬರೋದು ಭಾಗ್ಯಲಕ್ಷ್ಮಿ. ಸೊ ಭಾಗ್ಯಲಕ್ಷ್ಮಿ ನೋಡೋದಾದರೆ ಅರ್ಬನ್ ಮತ್ತು ರೂರಲ್ ಸೇರಿ 4.9 ಇದೆ. ಹಾಗೆ ಬರೀ ಅರ್ಬನ್ 4.6 ಇದೆ. ಸೊ ಭಾಗ್ಯಲಕ್ಷ್ಮಿ ಕೂಡ ಅಷ್ಟೇ ಮತ್ತೆ ಚೆನ್ನಾಗಿ ತಿರುವು ತೊಗೊಂಡು ಒಂದು ಸ್ವಲ್ಪ ದಿನ ಅದು TRP ಸ್ವಲ್ಪ ಕಡಿಮೆ ಆಗಿತ್ತು. 4.2 4.3 ನಡೀತಾ ಇತ್ತು. ಬಟ್ ಇವಾಗ ಮತ್ತೆ 4.9ಗೆ ಬಂದಿದೆ. ಸೊ ಭಾಗ್ಯಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಬರೋದು ಲಕ್ಷ್ಮೀ ಪರಮ. ಸೊ ಲಕ್ಷ್ಮೀ ಪರಮ ನಾವು ನೋಡೋದಾದರೆ ಲಾಸ್ಟ್ ವೀಕ್ಗಿಂತ ಒಂದು ಪಾಯಿಂಟ್ ಸ್ವಲ್ಪ ಹಾಗೆ ಇದೆ. ಅರ್ಬನ್ ಮತ್ತು ರೂರಲ್ನಲ್ಲಿ ತೊಗೊಂಡ್ರೆ ಸೇಮ್ ಇದೆ. ಬಟ್ ಬರೀ ಅರ್ಬನಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ. ಸೊ ಅರ್ಬನ್ ಮತ್ತು ರೂರಲ್ ಸಿಗಿದಾಗ 4.8 ಇದೆ. ಸೊ ಬರೀ ಅರ್ಬನ್ ನೋಡಿದ್ರೆ 4.0 ಇದೆ. ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನಿನಗಾಗಿ ಹೊಸ ಸೀರಿಯಲ್. ಸೊ ಇದು ಬೃಂದಾವನ ಎಂಟಾಗಿ ಬಂದಿರುವಂಥ ಸೀರಿಯಲ್ ಇದು. ಸೊ ಸ್ಟಾರ್ಟಿಂಗ್ ವೀಕ್ ಏನು ಇದು ಲಾಂಚ್ ಆಯಿತು. ಸೊ ಆ ವೀಕಲ್ಲಿ ಎಲ್ಲ ಸೀರಿಯಲ್ಗಿಂತ ಟಾಪ್ ಬಂದಿತ್ತು ನಿನಗಾಗಿ ಸೀರಿಯಲ್. ಬಟ್ ಇವಾಗ ನೋಡೋದಾದರೆ ಅರ್ಬನ್ ಮತ್ತು ರೂರಲ್ ಸೇರಿ 4.5 ಇದೆ ಅಂತ. ಅಂದರೆ ಭಾಗ್ಯಲಕ್ಷ್ಮಿ ಮತ್ತು ಲಕ್ಷ್ಮೀ ಪರಮಿ ಎರಡೂಕ್ಕಿಂತ ಹಿಂದೆ ಇದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಬರೀ ಅರ್ಬನ್ ತೊಗೊಂಡ್ರೆ 3.6 ಇದೆ. ಸೊ ಅದಾದಮೇಲೆ ನಾವು ನೋಡೋದಾದರೆ ಶ್ರೀಗೌರಿ ಸೀರಿಯಲ್. ಸೊ ಶ್ರೀಗೌರಿ ಸೀರಿಯಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ಇತ್ತೀಚೆಗಂತೂ. ಅದು ಇವಾಗ ಮದುವೆ ಸೀನ್ಸ್ ಎಲ್ಲ ಏನು ನಡೀತಾ ಇದೆ. ಸೊ ಅದು ತುಂಬಾ ಕ್ಯೂರಿಯಾಸಿಟಿ ಮೂಡುವಂಥ ಸೀನ್ಸ್ ಆಗಿರೋದ್ರಿಂದ ಚೆನ್ನಾಗಿ TRP ಇದೆ ಅಂತ ಹೇಳ್ಬೋದು. ಸೊ ಅರ್ಬನ್ ಮತ್ತು ರೂರಲ್ ಎರಡು ಸೇರಿಸಿ 4.9 ಇದೆ. ಬರೀ ಅರ್ಬನ್ ತೊಗೊಂಡ್ರೆ 4.1 ಇದೆ. ಸೊ ಅದಾದಮೇಲೆ ಇದ್ದು ರಾಮಚಾರಿ. ಸೊ ರಾಮಚಾರಿ ಅಂತೂ ಕನ್ಸಿಸ್ಟೆನ್ಸಿ ಎಲ್ಲೂ ಬಿಟ್ಕೊಟ್ಟಿಲ್ಲ ಅಂತ ಹೇಳ್ಬೋದು. ಸೊ ಅರ್ಬನ್ ಮತ್ತು ರೂರಲ್ ಸೇರಿ 4.9 ಇದೆ. ಬರೀ ಅರ್ಬನ್ ಸೇರಿ 4.1 ಇದೆ. ಸೊ ನಾವು ಶ್ರೀಗೌರಿ ಮತ್ತು ರಾಮಚಾರಿ ಸೊ ಎರಡೂ ಸೀರಿಯಲ್ ಕೂಡ ಅಷ್ಟೇ ಸೇಮ್ TRP ಬಂದಿದೆ ಈ ವೀಕ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಕರಿಮಣಿ ಬರುತ್ತೆ. ಸೊ ಕರಿಮಣಿ ನೋಡೋದಾದರೆ ಅರ್ಬನ್ ಮತ್ತು ರೂರಲ್ ಸೇರಿ 4.1 ಇದೆ. ಬರೀ ಅರ್ಬನ್ ಸೇರಿ 4.8 ಇದೆ. ಬರೀ ಅರ್ಬನ್ ಸೇರಿ 4.1 ಇದೆ. ಸೊ ಲಾಸ್ಟಿಗೆ ಬರುವಂಥ ಸೀರಿಯಲ್ ಅಂತರಪಟ. ಸೊ ಅಂತರಪಟ ಸೀರಿಯಲಲ್ಲಿ ಅರ್ಬನ್ ಮತ್ತು ರೂರಲ್ ಸೇರಿ 2.7 ಇದೆ. ಬರೀ ಅರ್ಬನ್ ಸೇರಿ 2.1 ಇದೆ. ಸೊ ಇದು ಎಲ್ಲ ಸೀರಿಯಲ್ಗಳ TRP ಆಗಿತ್ತು. ಸೊ ಟಾಪ್ TRP ಯಾವುದಿದೆ ಅಂತ ನೋಡೋದಾದರೆ ಅದು ಬಂದ್ಬಿಟ್ಟು ರಾಮಚಾರಿ, ಶ್ರೀಗೌರಿ ಮತ್ತು ಭಾಗ್ಯಲಕ್ಷ್ಮಿ. ಸೊ ಮೂರು ಕೂಡ ಅಷ್ಟೇ ಈ ಸತಿ ಟಾಪ್ 1ಅಲ್ಲಿ ಬರುತ್ತೆ. ಸೊ ಅದಾದಮೇಲೆ ಸೆಕೆಂಡ್ ಲಕ್ಷ್ಮೀ ವಾರಮ ಮತ್ತು ಕರಿಮಣಿ ಎರಡು ಕೂಡ ಟಾಪ್ 2 ಅಲ್ಲಿ ಬರುತ್ತೆ. ಸೊ ಥರ್ಡ್ ಬರೋದು ನಿನಗಾಗಿ ಸೀರಿಯಲ್ ಆದಮೇಲೆ ಕೆಂಡಸಂಪಿಗೆ ನೋಡ್ತೀವಿ. ಕೆಂಡಸಂಪಿಗೆ ಆದಮೇಲೆ ನಾವು ಅಂತರಪಟ ನೋಡ್ಬೋದು. ಲಾಸ್ಟಿಗೆ ಬರೋದು ಚುಕ್ಕಿತಾರೆ. ಸೊ ಇದು ಕೂಡ ಅಷ್ಟೇ ನೀವು ನೋಡೋದಾದರೆ ಕೆಂಡಸಂಪಿಗೆ ಅಂತರಪಟ ಚುಕ್ಕಿತಾರೆ ಮೂರು ಬಾಟಮ್ 3 ಇದೆ. ಸೊ ಟಾಪ್ ಅಲ್ಲಿ ನೋಡೋದಾದರೆ ರಾಮಚಾರಿ, ಶ್ರೀಗೌರಿ ಮತ್ತು ಭಾಗ್ಯಲಕ್ಷ್ಮಿ. ಸೊ ಇವು ಮೂರು ಕೂಡ ಟಾಪಲ್ಲಿದೆ. ಸೊ ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದು, ಯಾವುದಕ್ಕೆ ಇನ್ನೂ TRP ಜಾಸ್ತಿ ಆಗಬೇಕು, ಯಾವುದು ಓವರ್ ರೇಟೆಡ್ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಅವಳ ಚಾನಲ್ಲಿ ಶಾರ್ಟ್ಸ್ ಆಗಿರಲಿ, ವೀಡಿಯೋಸ್ ಆಗಿರಲಿ ಹಾಕ್ತಾ ಇರ್ತಾಳೆ. ಸೊ ಬ್ಯೂಟಿ ರಿಲೇಟೆಡ್ ಕಂಟೆಂಟ್ ಅವಳ ಚಾನಲ್ಲಿ ತುಂಬಾ ಸಿಗುತ್ತೆ ವೀಡಿಯೋಸ್. ಸೊ ಹೋಗ್ಬಿಟ್ಟು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಮತ್ತೆ ವೀಡಿಯೋಸ್ ತೊಗೊಂಡು ಮತ್ತೆ ಬರ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್.